ಹನುಮಕ್ಕ ವಾ ಹನುಮಕ್ಕ ಹನುಮಕ್ಕ ಅದೇನು ಹೊಸ್ದಾಗ ಅಲ್ಲೇ ನಿಂತ್ಕೊಂಡು ಹಂಗ್ ಕೂಕತಾ ಇದೀರಲ್ಲ ಅಟ್ಟಿ ಆರೋಗ್ಯ ಹಂಗೆ ಒಳಕ್ ಬರಿಕಾಗ್ದ ಏ ಒಳಕ್ಕೆ ಬರ್ಬೇಕು ಅನ್ಕೊಂಡಿದ್ದು ಬಾಕಲ್ ತವನೆಯ ಈ ಪಾಟಿ ಕಸ ಹಾಕಬಿಟ್ಟಿದೀಯ ಯಾಕೋ ಅದ್ರ ಮ್ಯಾಲ ಕಾಲಿಟ್ಕೊಂಡು ಒಳಗ್ ಬರಕ್ ಬೇಜಾರಾಯ್ತು ನಾಟಕ ಹೋಗ್ಬೇಕಾಯ್ತದೆ ಅಂದ್ಬಿಟ್ಟು ಕಸ್ವ ಲಕ್ಷ್ಮಿ ಅಂತಾರೆ ಕಣಪ್ಪ, ದಾಟ್ಬಾರ್ದಂತೆ ಕಸ್ವ. ಮನೆ ಒಳಗಿದ್ರ ಲಕ್ಷ್ಮಿ ಅದು, ಹೊರಗ್ ಬಂದ್ಮೇಲೆ ತಿಪ್ಪೆಗುಂಡಿ ಒಳಗ್ ಸೇರ್ಕೊಂಡ್ ಗೊಬ್ಬರ ಆಗ್ಬಿಡ್ಬೇಕು. ಹಂಗಾರ ದಾಟ್ಬೋದಾಗಿತ್ತು ನಾವು. ಮತ್ತೆ ಅಲ್ಲ ನೆನ್ನೆ ಹೇಳಿದ್ದೆಲ್ಲ ಹೇಳ್ ಕಳ್ಸಿದ್ ಮರ್ತ ಬಿಡೋದ? ಏನ್ ಹೇಳ್ ಕಳ್ಸಿದ್ದೆ? ಕಸ ಗುಡಿಸ್ಬೇಕು ಬನ್ನಿ ಅಂತ ಏನಾರು ಹೇಳ್ ಕಳ್ಸಿದ್ದ? ಹೊಸಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡೋದಿತ್ತು, ನಂಗ್ ಒಬ್ಳಿಗೆ ಆಗ್ದು ಹೊಸಿ ಸಹಾಯ ಮಾಡ್ತೀಯ ಏನು ಎಂತ ಅಂತ ಕೇಳಮು ಅಂತ. ಜಯಣ್ಣ ನಾವ್ ಏನ್ ಅನ್ಕ ಬಂದು ಅದ್ ನಿಜನೇ ಆಯ್ತು ಕಣಪ್ಪ. ಈ ಕಸ ನೋಡಿದ ತಕ್ಷಣ ನಮ್ ಇಬ್ಬರು ಮನಸ್ಗೂ ಅದೇ ಬಂತು ಅಲ್ಲ. ಇದ್ರ ಮುಂದಿನ ಏರ್ಪಾಡು ನಮ್ದೇ ಅಂತ. ಕೈ ಎರಡುವೆ ಹಿಂದ್ಗಡೆ ಇಟ್ಕೊಂಡೆ ಅವಳೆ, ಎರಡು ಕೈಯಾಗ ಒಂದೊಂದ್ ಪೊರ್ಕೆ ಇಟ್ಕೊಂಡಿರ್ಬೇಕು ಕಣಪ್ಪ. ಕೇಳ್ಬಿಡು, ಮಾತಾಡ್ಬೇಡಿ. ನಂಗೆ ನೀ ಕೆಲ್ಸ ಏನ್ಮಾ ಎಷ್ಟ್ ಕೆಲ್ಸ ಮಾಡಿದ್ ಕೈಯೋ ಬಿಡು, ವಿಷಯ ಅದಲ್ಲ. ಇನ್ನೇನ ನಮ್ಮಕ್ಕೋ ಎಲ್ಲ ಕ್ಲೀನ್ ಮಾಡಕ್ಕೆ ಬೆಳಿಗ್ಗೆನೆಯ ನಾನು ಎದ್ದು ಹೊಂಟಿದ್ದೆ. ಆದ್ರೆ ಆ ಮೇಘನಟ್ಟಿ ಅನ್ಮಿ ಅವಳಲ್ಲ, ಅವಳ ಮಗಳು ನಾಗಿ ಅವಳಲ್ಲ, ಅವಳಿಗೊಂದು ಕೂಸದೆ. ಆ ಮಗಿಗೆ ಹುಷಾರಿಲ್ಲ, ಹಿಂಗ್ ಹುಷಾರಿಲ್ಲ, ಹೆಂಗೋ ಆಡ್ತದೆ ಮಗ, ಬಂದ್ ನೋಡು ಅಂತಂದು ನಾನು ಹೋಗಿದ್ದೆಪ್ಪ. ಬೇಸರ ಆಗೋಯ್ತು ಬಿಡು. ಅದ್ಯಾಕ ಏನಾಗಿತ್ತು ಹನುಮಕ್ಕ? ಅದೇನಪ್ಪ ವರ್ಷದೆಣ್ಣು ಅಂತಾರೆ ಮಗಿ ಅಂತವ್ರೆ, ಅದು ಕೈ ಕಾಲೆಲ್ಲ ಹಂಗೆ ಒಣಕೊಂಡದೆ, ಕಣ್ಕೊಂಡ್ ಹೆಂಗೋ ಬಿಡ್ತದೆ, ಏನು ಹೊಟ್ಟೆಗೆ ಇಲ್ವೇನೋ ಅನ್ನಂಗದಪ್ಪ. ಜಯಣ್ಣ ಮಗ ಯಾಕಂಗೆ ಅಂತ ಅದೇನೇನೋ ಎಷ್ಟ್ ತಿಂಗಳಿಗೆ ಅಂತ ತಿಂಗಳು ಲಸಿಕೆ ಎಲ್ಲ ಕೊಡ್ಸ್ಬೇಕಾಯ್ತದಲ್ಲ ನಮಕ್, ಅದೆಲ್ಲ ಕೊಡ್ಸಿದಾರೆ ಇಲ್ಲ ಅಂದ್ಬಿಟ್ಟು ನಾಗಿ ಕೇಳ್ಬೇಕಾಗಿತ್ತು. ಅಲ್ಲಪ್ಪ ಕೇಳೋದಿಲ್ಲ, ಅವ್ರಿಗೇನ್ ಗೊತ್ತಾಯ್ತದೆ, ಹೋಗಿದ್ರ ಡಾಕ್ಟರ್ತಾವ ಅಂದ್ರೆ ಅದೆಲ್ಲ ದುಡ್ಡು ಖರ್ಚಾಯ್ತದೆ ಅಂತ ಅಂದ್ಬಿಟ್ಟದ. ಅಂಗನವಾಡಿ ಕೇಂದ್ರ ಇಲ್ವಾ ಅನ್ಮಕ್ಕ? ದಾದಿಯರು ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಮಕ್ಳನ್ನ ಕರ್ಕ ಹೋದ್ರಾಯ್ತು. ನೋಡು, ಸರ್ಕಾರದವರು ಎಲ್ಲಾ ಮಕ್ಳಿಗೂನುವೆ ಈ ಇರುಳು ಗುರುಡ್ತನ ಅಂತ ಆಯ್ತಲ್ಲ, ಅದನ್ನ ತೆಪ್ಸಕ್ಕೆ ವಿಟಾಮಿನ್ ಎ ಡ್ರಾಪ್ಸ್ ಅಂತ ಹಾಕ್ತಾವ್ರೆ. ಅದಕ್ಕೆಲ್ಲ ಏನ್ ದುಡ್ಡು ತಗೊಳಕಿಲ್ಲ. ದುಡ್ಡ್ಯಾಕ್ ತಕೊಂಡಾರು? ಅದೆಲ್ಲ ಪುಕ್ಕಟೆ ಕಣ ನಮ್ಮಕ್ಕೋ, ಅವಕ್ಕೆಲ್ಲ ದುಡ್ಡು ಕಾಸು ಗೀಸು ಏನ ಕೊಡೋ ಅಷ್ಟಿಲ್ಲ. ಏನ್ ಜಯಣ್ಣ? ಆಮ್ಯಾಕೆ ಈ ಪಲ್ಸ್ ಪೋಲಿಯೋ ಅಂತ ಲಸಿಕೆ ಹಾಕಿಸ್ತಾರೆ. ಆಮ್ಯಾಕೆ ನಂಗ ಅನ್ನಿಸ್ತದೆ ಅನ್ಮಕ್ಕ, ಈ ಜಂತುಳ ಅಂತ ಹೇಳಿ ಹಿಂದೆಲ್ಲ ಔಷಧಿ ಹಾಕಿಸ್ಕೊಂತ ಇರ್ಲಿಲ್ಲ. ಹಂಗಾದ್ರೆ ಈ ಹೊಟ್ಟೆ ಎಲ್ಲ ದಪ್ಪಕ್ಕೆ ಗುಬ್ರಸ್ಕೊಂಡು ಕೈ ಕಾಲೆಲ್ಲ ತೆಳ್ಳಿಗೆ ಆಗೋಯ್ತವಂತೆ. ಅಂತದೇನಾರು ಆಗಿರ್ಬೇಕು, ಅಂತದೇನಾರು ಔಷಧಿ ಕೊಡ್ಸು ಅಂತ ಹೇಳಿದ್ರೆ ಆಯ್ತಿತ್ತಪ್ಪ. ಅವಳು ಹೇಳ್ತವಳೆ ಮಗಿ ಯಾಕೋ ಅನ್ನವೇ ತಿನ್ನಕ್ಕಿಲ್ಲ, ಉಣ್ಣಕ್ಕೆ ಇಲ್ಲ, ಹಾಲು ಕುಡಿಯಕ್ಕಿಲ್ಲ, ಹಂಗೆ ಹಿಂಗೆ ಅಂತ. ಹಂಗೆ ಹೇಳ್ಕೊಂಡ್ ಮನೇಲೆ ಕೂತಿದ್ರೆ ಆಯ್ತದ ಅಂತ ನಾನು ಹೊಸಿ ಬೋದ್ಬಿಟ್ಟು ಬಂದೆ. ಅದ್ಕೆಲ್ಲ ದುಡ್ಡು ಬೇಡ್ವಾ ಅಂತ ಒಂದೇ ಸಮ ಒಂದೇ ಕೊಂಡಲ್ಲಿ ಹತ್ಲು ಬಿಡು. ನಾಗಿ ಮೊಮ್ಮಗಿಗೆ ಹುಷಾರ್ ತಪ್ಪಕ್ಕೂ ನಿನ್ನ ಅಟ್ಟಿ ಬಾಕಲ್ ಮುಂದೆ ಕಸ ಹೊಡಿಯಕ್ಕೂ ಏನ್ ಅನ್ಮಕ್ಕ ಸಂಬಂಧ? ನಾಗಿ ಮೊಮ್ಮಗು ಅಲ್ಲ, ನಿಂಗೆ ಹೇಳಿದ್ರೆ ಗೊತ್ತಾಗಕ್ಕೆ ಇಲ್ವಾ? ಅನ್ಮಿ ಮೊಮ್ಮಗು ನಾಗಿ ಮಗ. ನಾಗಿ ಮಗ ಪಜಲ್ ಕೇಳ್ದಂಗ್ ಕೇಳ್ತಾಳೆ. ಇರ್ಲಿ ಹೇಳು, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಸಂಬಂಧ ಅದ್ರಲ್ಲಿ ಈಗ ಮಗಿ ವೈನ್ ಆಗ್ತದ ಅದೇಳು ನನ್ಗೆ. ನೋಡಿ ಅವಳ ವೈನ್ ಆಯ್ತದೆ. ಇನ್ನು ಒಂದ್ ಹೇಳ್ತೀನಿ, ನಿನ್ ಮನೆ ಮುಂದೆ ಮಡಿಕೊಂಡಿದ್ದೀಯಲ್ಲ, ಹಿಂಗೆ ಒಂದ್ ವಾರ ಮಡಿಕಬಿಟ್ರೆ ಕಸ ಹೊಡಿದಂಗೆ ನಾಗಿ ಮಗಿಗಲ್ವಾ, ಅದ್ಕಾದಂಗೆ ಈ ಓಣಿಯಾಗಿರೋ ಎಲ್ಲಾ ಇಕ್ಕಳಿಗೂ ಆಗೋಯ್ತದ್ ಬಿಡು. ಏನಾಗ್ಬಿಡ್ತದೆ ಬಿಡು, ಎಲ್ಲಾ ಕಾಯಿಲೆಗಳು ಬಂದ್ಬಿಡ್ತವೆ. ಸೊಳ್ಳೆ ಜಾಸ್ತಿ ಆಗ್ಬಿಟ್ರೆ ಈಗ ಎಂತೆಂತದೋ ಕಾಯಿಲೆ ಎಲ್ಲ ಬತ್ತಾಕೂತವೆ. ಸೊಳ್ಳೆಯಿಂದ ಒಂದ ಎರಡ ಸುಮಾರು ಬಂದ್ಬಿಡ್ತವೆ ಕಾಯಿಲೆಗಳು ಒಟ್ಟಾರೆ. ಅದು ಸರಿ, ಅಂತ ಮಗಿಗ ಅವಳು ಒಸಿ ಆಗ್ತಾನೆ ಮನೆಯಿಂದ ನೀರ್ ತಂದಿದ್ರಲ್ಲ, ಬಾಮಿ ನೀರೆಲ್ಲ ಕುಡಿಸ್ತವಳಲ್ಲ, ಸರಿನಾ? ಬಾಮಿ ನೀರ ಅದ ಏನು ಕಾಯಿಸಿ ಆರ್ಸಿ ಗಿರ್ಸಿ ಕುಡಿಸ್ತಾ ಇಲ್ವಾ ಹನುಮಕ್ಕ? ಇಲ್ಲ, ಹಂಗೆ ಕುಡ್ಸುದ್ಲು. ನಾನು ಹೇಳ್ ಬಂದೆ, ಹಂಗೆಲ್ಲ ಕುಡ್ಸಕ್ಕಾಗ್ದು, ಒಸಿ ಕಾಯಿಸಿ ಆರ್ಸಿದ್ ನೀರನೇ ಕುಡ್ಸ್ಬೇಕು. ಹೆಂಗೆ ಹನ್ಮಕ್ಕ? ಈಗ ಹಿಂದೆಲ್ಲ ಬಾವಿ ನೀರು ಶುದ್ಧ ಅದೇ ಅಂತ ಹೇಳೋರು.
ಈಗ ಏನಾಗ್ಬಿಟ್ಟದೆ ಅಂದಿ, ಅಕ್ಕಪಕ್ಕದಲ್ಲಿ ಏನಾದ್ರು ಚರಂಡಿಗಳು, ಕೊಚ್ಚೆ ನೀರು, ಗುಂಡಿ ಪಂಡಿ ಏನಾದ್ರು ಇದ್ರೆ ಆ ನೀರೇ ಮಣ್ಣೊಳಗಿಂದ ಆಸಿ ಬಾವಿ ನೀರೊಳಗಡೆ ಸೇರ್ಕೊಳ್ಳೋ ಸಾಧ್ಯತೆ ಐತಂತೆ. ಹಿಂದೆ ಪರಿಶುದ್ಧವಾಗಿತ್ತು, ಬಾವಿ ನೀರು ಶುದ್ಧ ಅನ್ಕೊಂಡು ಗಂಗೆ ಅನ್ಕೊಂಡ್ ಪೂಜೆ ಮಾಡೋರು. ಆದ್ರೆ ಇವತ್ತಿನ ಕಾಲದಾಗೆ ಪ್ರತ್ಯಕ್ಷ ಕಂಡ್ರುವೆ ಪ್ರಮಾಣಿಸ್ ನೋಡ್ಬೇಕಪ್ಪ, ಹಂಗಾಗ್ಬಿಟ್ಟದೆ. ಕೂದ್ಸಿ ಆರ್ಸಿ ಕುಡಿಯೋದ್ ಒಳ್ಳೇದು. ಅಲ್ಲಪ್ಪ, ಈ ಮಗಿಗ ಆಗ್ತಾವ್ರ ಏನೇನು ಅಂತ ಹೇಳಿದ್ರಲ್ಲ, ಅವಳಿಗೇನ್ ಹೇಳೋದೀಗ, ಎಲ್ ಹೋಗು ಅಂತ ಹೇಳೋದು? ನೀನ್ ಒಳ್ಳೆ ಚಂದ ಕೇಳ್ದೆ ನಿಂಗಣ್ಣ, ನಾನ್ ಆಗ್ನೇ ಹೇಳ್ಲಿಲ್ವಾ? ಅಂಗನವಾಡಿ ಕೇಂದ್ರ. ಇಲ್ಲ ಅಂದ್ರೆ ಆಸ್ಪತ್ರೆ ಐತೆ, ಆಸ್ಪತ್ರೆನಾಗೆ ಎಲ್ಲಾ ತರ ಸೌಲಭ್ಯಗಳನ್ನು ಇವತ್ ಕೊಡ್ತಾವ್ರೆ. ಮತ್ತೆ ಅಲ್ಲಿಗೆ ಹೋದ್ರ ಆಯ್ತಪ್ಪ. ಅಲ್ಲೇ ನೀನ್ ಹಂಗೆ ಹೋಗ ಒಂದ್ ಕಾಲ ಹಂಗೆ ಮಡಗ್ಬಿಟ್ಟು ಅಲ್ಲಿ ಹೋಗಿ ಹೇಳು ಅವಳಿಗೆ ಹಿಂಗಿಂಗೆ ಅಂತ ಹೇಳ್ಬಿಟ್ಟಿದ್ದೇನೆ, ಹೊಸ ಸಹಾಯ ಮಾಡು, ಹೋಗು. ಮಾಡಮ್ ಬಿಡು ಜಯಣ್ಣು, ಅದೆಲ್ಲ ಒಳ್ಳೆ ನಮ್ಮೂರ್ ಕೆಲ್ಸ, ಏನ್ ಅದ್ರಲ್ಲಿ ಏನು ಅನುಮಾನ ಇಲ್ಲ, ಮಾಡಮ್. ಆದ್ರೆ ಏನಂತಂದ್ರೆ ನಮ್ಗೆ ಹೊಸಿ ಈ ಮನೆ ಮುಂದೆ ಇರೋ ಕಸದ ಬಗ್ಗೆನೆ ಹೊಸಿ ಯೋಚನೆ ನಮ್ಗೆ. ಅಲ್ಲಪ್ಪ, ಎಲ್ಲಾರು ಏನೋ ಕೈ ಹಾಕಿದ್ರೆ ಕೆಲ್ಸ ಆಗ್ದಾ? ಹೇಳಿ. ಆಯ್ತದೆ ಕೈ ಹಾಕ್ದೆ ಏನಂತ ಕೈ ಹಾಕೇ ಮಾಡ್ಬೇಕಾಯ್ತ ಕೆಲ್ಸವ ಈಗ. ಅದೇ ಅಲ್ಲಿ ಹೋಗಿದ್ಕೆ ಹೊಸಿ ತಡ ಆಯ್ತು. ಈಗ ವಯಸ್ಸು ಆಯ್ತಲ್ಲ, ಬೀಸೋಗಳಿಗೆ ಬಿದ್ದೋಗೋ ಮಾರ್ದಂಗ ಅವನಿ, ಅದಕ್ಕೆ ಕೈಲಾಗ್ದು. ಬಹಳ ಮುಖ್ಯ ಅಂದ್ರೆ ಈ ಕೈಲಾಗ್ದು ಕಾಲಾಗ್ದು ಅಂತ ಹೇಳ್ಕೊಂಡ್ ಕುಂತಿರ್ಬಾರ್ದು ಅನ್ಮಕ್ಕ. ಸ್ವಚ್ಛವಾಗಿ ನಮ್ ಸುತ್ತಮುತ್ತ ಪರಿಸರವ ಮಡಿಕಬೇಕು, ಇಲ್ವಾ? ಹೌದಪ್ಪ, ಆರೋಗ್ಯನೂ ಹೊಸಿ ಇರ್ಬೇಕಲ್ಲ, ಹೇಳು. ಅದೇ ಎರಡು ಒಂದಕ್ಕೊಂದ್ ಸಂಬಂಧ ಅಂತಲೇ ನಿಂಗೆ ಹೇಳ್ತಾ ಇರೋದು. ಪರಿಸರ ಸ್ವಚ್ಛವಾಗಿರ್ಲಿಲ್ಲ ಅಂದ್ರೆ ಆರೋಗ್ಯ ಸಂದಾಗಿರಕಿಲ್ಲ. ಈಗ ಬೇರೆ ಯಾರೇ ಊರ್ನಾಗೆ ಗಲೀಜನ್ನ ಮನೆ ಮುಂದನೆ ಮಾಡ್ಕೊಂಡಿದ್ರು, ಗಟಾರದ ನೀರ್ ಕಟ್ಕೊಂಡಿದ್ರು, ಸೊಳ್ಳೆ ಅಲ್ಲಿ ಉತ್ಪತ್ತಿ ಆಯ್ತದೆ, ಬರಬಾರ್ದು ಕಾಯಿಲೆ ಬತ್ತೈತೆ ಮನ್ಸಂಗೆ. ಹೌದಪ್ಪ, ಅದೆಲ್ಲ ವಯಸ್ಸಾದವ್ರು ಗೊತ್ತಿದ್ರು ಮಾಡಕ್ ಕೈಲಾಗ್ದು. ಅದಕ್ಕೆ ನಿಮ್ಮಂತವ್ರೆಲ್ಲ ಹಂಗೆ ಹಿಂಗೆ ಹಳ್ಳಿಲ್ ತಿರ್ಕೊಂಡಿರ್ದೆ ಹೊಸಿ ಕೆಲ್ಸ ಮಾಡ್ಬೇಕು. ಆಮೇಲೆ ಇನ್ನೊಂದು ಕಾರಣ ಜಯಣ್ಣ, ಈ ಪಾಟಿ ಮಟ್ಟಿಗೆ ಕಸವ ಮಡಿಕ ಕೂತವಳೆಲ್ಲ ಹನುಮಕ್ಕ, ಎಷ್ಟ್ ದಿನದ ಇದು ಕಸ? ಅವತ್ತೊಂದು ಅವತ್ತೇ ಕ್ಲೀನ್ ಮಾಡೋದ್ ಬೇಡವಾ ಹನುಮಕ್ಕ? ನಿಮ್ ಮೊದ್ಲೇ ಹೇಳ್ಲಿಲ್ವಾ ಕಸ ಅಂದ್ರ ಲಕ್ಷ್ಮಿ ಅಂತ? ಹಂಗೆ ಅದಕ್ಕೆ ಲಕ್ಷ್ಮಿ ಆಗಿ ಏನಾರು ಪರಿವರ್ತನೆ ಆಗ್ಬೋದು ಅಂತ ಕಾಯ್ಕೊಂಡ್ ಕುಂತಿರ್ಬೇಕು. ಈ ದೀಪಾವಳಿ ಟೈಮ್ನಾಗೆಲ್ಲಾನು ತಿಪ್ಪೆ ಪೂಜೆ ಮಾಡ್ತೀವಲ್ಲ, ಗೊತ್ತಿಲ್ವಾ? ಗೊತ್ತು ಕಣ, ಹೇಳಲ್ಮಕ್ಕ. ಅವಾಗೆಲ್ಲ ಏನಂತ ತಿಳ್ಕತೀವಿ, ಲಕ್ಷ್ಮಿ ಲಕ್ಷ್ಮಿ ಅಲ್ಲ, ಅದಂತೂ ನಿಜವೇ ಕಣ್ಗಣಿಸ್ಬಾರ್ದು ಬಿಡು. ಇಲ್ಲ ಕಣನ್ಮಕ್ಕ, ತಿಪ್ಪೆ ಗುಂಡಿ ಈಗ್ಲೂ ಕೂಡ ಲಕ್ಷ್ಮಿ. ಯಾಕೆ ಅಂತಂದ್ರೆ ಅದು ಮನಸ್ಸು ಮಾಡಿದ್ರೆ ತಾನೇ ನಮ್ಗೆ ಬೆಳೆ ಹೂವು ಎಲ್ಲ ಬಂದು ದವಸ ಧಾನ್ಯ ಎಲ್ಲ ಸಿಕ್ಕದು, ನಮ್ಗೆ ಅನ್ನ ಆಗದು. ಅದಕ್ಕೆ ಅವಳು ಏನ್ ಹೇಳ್ತಾವಳು ಗೊತ್ತಾ? ಒಂದ್ ಪರ್ಕೆ ಕೊಡ್ತೀನಿ, ನಮ್ ಮನೆ ಮುಂದಿರೋ ಲಕ್ಷ್ಮಿನೆಲ್ಲ ಗುಡಿಸ್ಕೊಂಡ್ ನಿಮ್ಮನೆ ತಾವ್ ತಗೋಬಿಡಿ. ಏನಾರು ಮಾಡ್ಕೊಳ್ಳಿ, ಅಂದ್ರೆ ಸಾಕಲ್ಲ. ಸರಿ ಸರಿ ಏನಪ್ಪಾ ಮಾಡ್ತೀಯ ಹೇಳು, ಎಷ್ಟೊತ್ತಿಗೆ ಬರ್ತೀರಾ, ಶುರು ಮಾಡ್ಕೋತೀರಾ, ಹೆಂಗೆ ಏನು? ಈಗ ಅದು ನೀನ್ ಏನ್ ಕೊಟ್ಟಿಯ ಅನ್ನೋದ್ರ ಮೇಲೆ ಅವಲಂಬಿಸ ಐತೆ. ಏನಾದ್ರು ಸಂದಾಗಿರೋದ್ ಕೊಟ್ರೆ ಈಗ್ಲೇ ಕೆಲ್ಸ ಆಗೋಯ್ತು, ಶುರು ಹಚ್ಕೊಬಿಡ್ತೀವಿ. ಇಲ್ಲ ಅಂದ್ರೆ ನಾಳೆ. ಹಂಗಲ್ಲಪ್ಪ, ನಾಳೆ ನಾನು ಚಾಮುಂಡೇಶ್ವರಿ ದೇವಿಗೆ ಹೋಗ್ಬೇಕು ಅಂತ ಹೊಸಿ ತೆಂಬಿಟ್ಟು ಎಲ್ಲ ಮಡಗಿವ್ನಿ, ಒಬ್ಬಿಟ್ಟು ತಂಬಿಟ್ಟು ಎಲ್ಲವ. ಅದು ಹೊಸಿ ಕೊಡ್ತೀವ್ನಿ, ಬಸಾರು ಮುದ್ದೆ ಇದ್ದೇ ಐತೆ, ಅದು ಕೊಡ್ತೀವ್ನಿ, ತಣ್ಣಗೆ ತಕೊಳ್ಳಿ, ನೀನು ಹೊಸಿ ಎಲ್ಲ ಅಡ್ಕೆ ತಳ್ಳು.